ಇಲ್ಲೊಂದು ಕುಟುಂಬ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದೆ. ಸುಮಾರು 8 ಮಂದಿಗೆ ಜೀವದಾನ ಮಾಡುವ ಮೂಲಕ ಅವರ ಬಾಳಲ್ಲಿ ಬೆಳಕಾಗಿದೆ. ಆ ಕುಟುಂಬದ ಕಾರ್ಯಕ್ಕೆ ಇಡೀ ಊರಿಗೆ ಊರೇ ಸೈ ಅಂತ ಇದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಡೆಡ್ಲಿ ಡೆಂಗಿ ಜೀವವನ್ನೇ ಹಿಂಡಿದೆ. ಬದುಕಲ್ಲ ಅನ್ನೋ ಕಟು ಸತ್ಯ ಗೊತ್ತಾಗಿದೆ. ಮರಣ ಕಣ್ಣು ಮುಂದೆಯೇ ಇದೆ. ಇಷ್ಟಾದ್ರೂ ಈ ಮಹಿಳೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಎಂಟು ಮಂದಿಗೆ ಜೀವದಾನ ಮಾಡಿದ ದೇವತೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಮಂಜುಳಾ ಪ್ರಕಾಶ್ ಅನ್ನೋರು ಕಳೆದ 5 ದಿನಗಳ ಹಿಂದೆ ಡೆಂಗಿ ಜ್ವರದಿಂದ ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಂಜುಳಾ ಕೊನೆಯುಸಿರೆಳೆದಿದ್ದಾರೆ. ಮಂಜುಳಾ ಇನ್ನು ಬದುಕಲ್ಲ ಅಂತ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರು ಆಕೆಯ ಹೃದಯ, ಕಿಡ್ನಿ, ಕಣ್ಣು, ಕರುಳು, ಶ್ವಾಸಕೋಶವನ್ನ ದಾನ ಮಾಡಿದ್ದಾರೆ. 8 ಮಂದಿ ರೋಗಿಗಳಿಗೆ ಜೀವದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ನಮಗೆ ಆ ಸಾವಿನಲ್ಲಿ ಒಂದು ಸಾರ್ಥಕತೆ ನಮ್ಗೆ ತಿಳಿತು. ಅಂದರೆ ಅಂಥ ನಮ್ಮ ಮಡಿದೇನು ನಾನು ಪಡೆದಿರೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಆದ್ದರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅಂಗಾಂಗ ದಾನ ಯಾರು ತಗೊಂಡಿರ್ತಾರೋ ಅವ್ರ ಕುಟುಂಬಗಳು ಸಹ ಚೆನ್ನಾಗಿರಲಿ. ಸಾವಿನ ಶೋಕದಲ್ಲಿದ್ದ ಕುಟುಂಬ ಮತ್ತೊಬ್ಬರ ಬದುಕಿಗೆ ಬೆಳಕು ನೀಡಿರೋದು ಮಾತ್ರ ಮೆಚ್ಚುವಂಥದ್ದು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕಷ್ಟ ಕಾಲದಲ್ಲಿ ಅನುಕೂಲ ಆಗಬೇಕೆಂದು ವಿವಿಧ ಕಂಪನಿಗಳಲ್ಲಿ ಜನ ಠೇವಣಿ ಇಟ್ಟಿದ್ರು. ಆದರೆ ಹಣ ಮರುಪಾವತಿ ಮಾಡದೆ ಲಕ್ಷಾಂತರ ಗ್ರಾಹಕರಿಗೆ ಕಂಪನಿಗಳು ವಂಚನೆ ಮಾಡಿದ್ದು, ಇದರಿಂದ ರೊಚ್ಚಿಗೆದ್ದ ಗ್ರಾಹಕರು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ದಿಢೀರಂತ ಪ್ರತಿಭಟನೆ ಮಾಡಿದ್ರು. ಹೇಗೆ ಮೋಸ ಆಗಿದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪೊಲೀಸರು ರೈತ ನಾಯಕರ ಮಧ್ಯೆ ವಾಗ್ವಾದ. ಅನ್ಯಾಯ ಖಂಡಿಸಿ ಬಾಯಿ ಬಡಿದುಕೊಳ್ಳುತ್ತಿರುವ ರೈತ ನಾಯಕರು, ರಸ್ತೆಯಲ್ಲಿ ಕೂತು ಊಟ ಮಾಡುತ್ತಿರುವ ಮಹಿಳೆಯರು. ಬೆಳಗಾವಿಯ ಚೆನ್ನಮ್ಮ ವೃತ್ತ ಅಕ್ಷರಶಃ ರಣಾಂಗಣವಾಗಿತ್ತು. ಫೈನಾನ್ಸ್ ಕಂಪನಿಯಿಂದ ಮಹಾ ಧೋಖ. ರೊಚ್ಚಿಗೆದ್ದ ಗ್ರಾಹಕರಿಂದ ದಿಢೀರ್ ಪ್ರತಿಭಟನೆ. ಅವರೆಲ್ಲ ಕಷ್ಟ ಕಾಲದಲ್ಲಿ ಆಗಲಿ ಅಂತ ಕಷ್ಟಪಟ್ಟು ದುಡಿದ ಹಣವನ್ನು ವಿವಿಧ ಫೈನಾನ್ಸ್ ಕಂಪನಿಯಲ್ಲಿ ಠೇವಣಿ ಇಟ್ಟಿದ್ರು. ಆದರೆ ಇವರ ಠೇವಣಿ ಹಣ ಮಾತ್ರ ವಾಪಸ್ ಬಂದಿರಲಿಲ್ಲ. 16 ವರ್ಷದಿಂದ ಕಾದರೂ ಕಂಪನಿ ಹಣ ನೀಡಿಲ್ಲ. ರೊಚ್ಚಿಗೆದ್ದ ಜನರು ರೈತ ಸಂಘ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದ್ರು. ನಗರದ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದ್ರು. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವೈಫಲ್ಯದಿಂದ ಇವತ್ತು ಲಕ್ಷಾಂತರ ಕುಟುಂಬಗಳು ಇವತ್ತೆಲ್ಲ ಬೀದಿಗೆ ಬರತ್ತವು. ಇಲ್ಲಿ ಹಣ ತುಂಬಿರ್ತಕ್ಕಂಥವರೆಲ್ಲ ಅತಿ ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರ, ದೀನ ದಲಿತರ, ಕಡುಬಡವರು. ಬೆಳಗಾವಿ ಜಿಲ್ಲೆಯೊಂದರಲ್ಲೇ 1,000 ಕೋಟಿ ಠೇವಣಿ ವಂಚನೆಯಾಗಿದೆ ಎಂದು ಗ್ರಾಹಕರು ಆರೋಪಿಸುತ್ತಿದ್ದಾರೆ. ಹೀಗಾಗಿ ನಮ್ಮ ಹಣ ನಮಗೆ ನೀಡಿ ಎಂದು ಸಂತ್ರಸ್ತರು ಆಗ್ರಹಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಏನು ಬಡವರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ಮುಂದೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡಿಟ್ಟ ಹಣವನ್ನು ಏನು ಠೇವಣಿ ಇಟ್ಟಿದ್ರು, ಆ ಹಣ ಈಗ ನಮಗೆ ಮರಳಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಲ್ಲೊಂದು ಕುಟುಂಬ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದೆ. ಸುಮಾರು 8 ಮಂದಿಗೆ ಜೀವದಾನ ಮಾಡುವ ಮೂಲಕ ಅವರ ಬಾಳಲ್ಲಿ ಬೆಳಕಾಗಿದೆ. ಆ ಕುಟುಂಬದ ಕಾರ್ಯಕ್ಕೆ ಇಡೀ ಊರಿಗೆ ಊರೇ ಸೈ ಅಂತ ಇದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಡೆಡ್ಲಿ ಡೆಂಗಿ ಜೀವವನ್ನೇ ಹಿಂಡಿದೆ. ಬದುಕಲ್ಲ ಅನ್ನೋ ಕಟು ಸತ್ಯ ಗೊತ್ತಾಗಿದೆ. ಮರಣ ಕಣ್ಣು ಮುಂದೆಯೇ ಇದೆ. ಇಷ್ಟಾದ್ರೂ ಈ ಮಹಿಳೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಎಂಟು ಮಂದಿಗೆ ಜೀವದಾನ ಮಾಡಿದ ದೇವತೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಮಂಜುಳಾ ಪ್ರಕಾಶ್ ಅನ್ನೋರು ಕಳೆದ 5 ದಿನಗಳ ಹಿಂದೆ ಡೆಂಗಿ ಜ್ವರದಿಂದ ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಂಜುಳಾ ಕೊನೆಯುಸಿರೆಳೆದಿದ್ದಾರೆ.
ಮಂಜುಳಾ ಇನ್ನು ಬದುಕಲ್ಲ ಅಂತ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರು ಆಕೆಯ ಹೃದಯ, ಕಿಡ್ನಿ, ಕಣ್ಣು, ಕರುಳು, ಶ್ವಾಸಕೋಶವನ್ನ ದಾನ ಮಾಡಿದ್ದಾರೆ. 8 ಮಂದಿ ರೋಗಿಗಳಿಗೆ ಜೀವದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ನಮಗೆ ಆ ಸಾವಿನಲ್ಲಿ ಒಂದು ಸಾರ್ಥಕತೆ ನಮ್ಗೆ ತಿಳಿತು. ಅಂದರೆ ಅಂಥ ನಮ್ಮ ಮಡಿದೇನು ನಾನು ಪಡೆದಿರೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಆದ್ದರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅಂಗಾಂಗ ದಾನ ಯಾರು ತಗೊಂಡಿರ್ತಾರೋ ಅವ್ರ ಕುಟುಂಬಗಳು ಸಹ ಚೆನ್ನಾಗಿರಲಿ. ಸಾವಿನ ಶೋಕದಲ್ಲಿದ್ದ ಕುಟುಂಬ ಮತ್ತೊಬ್ಬರ ಬದುಕಿಗೆ ಬೆಳಕು ನೀಡಿರೋದು ಮಾತ್ರ ಮೆಚ್ಚುವಂಥದ್ದು. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕಷ್ಟ ಕಾಲದಲ್ಲಿ ಅನುಕೂಲ ಆಗಬೇಕೆಂದು ವಿವಿಧ ಕಂಪನಿಗಳಲ್ಲಿ ಜನ ಠೇವಣಿ ಇಟ್ಟಿದ್ರು. ಆದರೆ ಹಣ ಮರುಪಾವತಿ ಮಾಡದೆ ಲಕ್ಷಾಂತರ ಗ್ರಾಹಕರಿಗೆ ಕಂಪನಿಗಳು ವಂಚನೆ ಮಾಡಿದ್ದು, ಇದರಿಂದ ರೊಚ್ಚಿಗೆದ್ದ ಗ್ರಾಹಕರು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ದಿಢೀರಂತ ಪ್ರತಿಭಟನೆ ಮಾಡಿದ್ರು. ಹೇಗೆ ಮೋಸ ಆಗಿದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪೊಲೀಸರು ರೈತ ನಾಯಕರ ಮಧ್ಯೆ ವಾಗ್ವಾದ, ಅನ್ಯಾಯ ಖಂಡಿಸಿ ಬಾಯಿ ಬಡಿದುಕೊಳ್ಳುತ್ತಿರುವ ರೈತ ನಾಯಕರು, ರಸ್ತೆಯಲ್ಲಿ ಕೂತು ಊಟ ಮಾಡುತ್ತಿರುವ ಮಹಿಳೆಯರು. ಬೆಳಗಾವಿಯ ಚೆನ್ನಮ್ಮ ವೃತ್ತ ಅಕ್ಷರಶಃ ರಣಾಂಗಣವಾಗಿತ್ತು. ಫೈನಾನ್ಸ್ ಕಂಪನಿಯಿಂದ ಮಹಾ ಧೋಖಾ, ರೊಚ್ಚಿಗೆದ್ದ ಗ್ರಾಹಕರಿಂದ ದಿಢೀರ್ ಪ್ರತಿಭಟನೆ. ಅವರೆಲ್ಲ ಕಷ್ಟ ಕಾಲದಲ್ಲಿ ಆಗಲಿ ಅಂತ ಕಷ್ಟಪಟ್ಟು ದುಡಿದ ಹಣವನ್ನು ವಿವಿಧ ಫೈನಾನ್ಸ್ ಕಂಪನಿಯಲ್ಲಿ ಠೇವಣಿ ಇಟ್ಟಿದ್ರು. ಆದರೆ ಇವರ ಠೇವಣಿ ಹಣ ಮಾತ್ರ ವಾಪಸ್ ಬಂದಿರಲಿಲ್ಲ. 16 ವರ್ಷದಿಂದ ಕಾದರೂ ಕಂಪನಿ ಹಣ ನೀಡಿಲ್ಲ. ರೊಚ್ಚಿಗೆದ್ದ ಜನರು ರೈತ ಸಂಘ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದ್ರು. ನಗರದ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದ್ರು. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವೈಫಲ್ಯದಿಂದ ಇವತ್ತು ಲಕ್ಷಾಂತರ ಕುಟುಂಬಗಳು ಇವತ್ತೆಲ್ಲ ಬೀದಿಗೆ ಬರತ್ತವು. ಇಲ್ಲಿ ಹಣ ತುಂಬಿರ್ತಕ್ಕಂಥವರೆಲ್ಲ ಅತಿ ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರ, ದೀನ, ದಲಿತರ, ಕಡುಬಡವರು. ಬೆಳಗಾವಿ ಜಿಲ್ಲೆಯೊಂದರಲ್ಲೇ 1,000 ಕೋಟಿ ಠೇವಣಿ ವಂಚನೆಯಾಗಿದೆ ಎಂದು ಗ್ರಾಹಕರು ಆರೋಪಿಸುತ್ತಿದ್ದಾರೆ. ಹೀಗಾಗಿ ನಮ್ಮ ಹಣ ನಮಗೆ ನೀಡಿ ಎಂದು ಸಂತ್ರಸ್ತರು ಆಗ್ರಹಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಏನು ಬಡವರಿಗೆ ಅಥವಾ ಕೂಲಿ ಕಾರ್ಮಿಕರಿಗೆ ಮುಂದೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡಿಟ್ಟ ಹಣವನ್ನು ಏನು ಠೇವಣಿ ಇಟ್ಟಿದ್ರು, ಆ ಹಣ ಈಗ ನಮಗೆ ಮರಳಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.